ಮನೆ ಹಾಗೆ ಇದೆಯಲ್ಲೇ. ನಮ್ ಗೋವಿಂದ ಏನ್ ಹೇಳ್ತಾರೆ ಅಂದ್ರೆ ನಮ್ ಚಲ್ಪತಿ ಅಲ್ವಾ ಅವನು? ಆದ್ರೆ ತಪ್ಪು ಮಾಡಿದ್ರೆ ಊರನ್ನೇ ಮುಚ್ಚಿಬಿಡ್ತಾರೆ ಅಂತಾರೆ. ಗುಂಡ್ ಗುಂಡ್ ಹಾಗೆ ಇದಾನಲ್ಲೇ ಅವನು, ಮೊಟ್ಟೆ ತಲೆ. ನಮ್ ಕುಚ್ಚು 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 ನೆನ್ಪಿದ್ಯಾ? ಸದಾಶಿವನ್ಗೆ ಅದೇ ಜ್ಞಾನ ಅಂತೆ. ಏನೇ? ಮೊದ್ಲು ಅವ್ರ ವಿಷಯ ಏನಾಯ್ತು ನೋಡ್ಕೊಂಬಾ. ಅದಕ್ಕೆ ತಾನೇ ನಾನು ಬಂದಿರೋದು. ನೋಡ್ತೀನಿ ಇರೋ, ಇದೇ ತಾನೆ. ಏಯ್, ನನ್ ಹೊಟ್ಟೆಲ್ ಹೆಂಗೋ ಹುಟ್ಟಿದೆ ನೀನು ಯಮ್ಮ. ಏನು ಉಪೇಂದ್ರ ರಾಜು? ನಾನ್ ನೋಡ್ ಕರೆದ್ಲು ಅಂತ ನೀನ್ ನನ್ನ ಕೆಳಗ್ ಕಳಿಸ್ದೆ. ಈಗ ನೋಡ್ರಿ ಇವ್ರಿಬ್ಬರನ್ನ ಸೇರ್ಸು ಅಂತ ಹೇಳ್ತಿಯಾಳೆ. ಸೇರಿಸಲಿಲ್ಲ ಅಂದ್ರೆ ನನ್ನ ಸಾಯಿಸಿ ಮತ್ತೆ ನಿನ್ನ ಹತ್ರ ವಾಪಸ್ ಕಳಿಸ್ತಾಳೆ. ಏನ್ ಮಾಡ್ಲಿ? ನಿನ್ ಮಗನ ಶರೀರದಲ್ಲಿ ಹೋಗು, ಅವರಿಬ್ಬರನ್ನು ಸೇರ್ಸು. ನನ್ನ ಮಗನ್ ಬಾಡಿ ಒಳಗ ಅದೇ ಹಾಗೆ. ನಿನ್ ಮಗಂದು ನಿನ್ ಜಾತಕ, ನಿನ್ ವಂಶ ನಾನ್ ಹೇಳ್ತಿದ್ದೀನಲ್ಲ, ಹೋಗು. ಮಾಡ್ತೀನಿ. ಇನ್ಯಾರು ಇವ್ರನ್ನ ತಡಿಯಕ್ಕಾಗಲ್ಲ. ಸದ್ಯಲೇ ನಮ್ಗೆ ಉಳ್ಳಾಯಿ ಮೊಮ್ಮಗುನೆ. ಎಲ್ಲ ಆಗೋಗ್ಬಿಟ್ಟಿದೆ. ಗಾಡಿನ ಗೇರ್ಗ್ ಹಾಕಿದೀನಿ. ಬೇಕಾದ್ರೆ ನೀನು ಆ ಬಾಗಿಲ್ ಕೀ ಕಿಂಡಿ ಇದೆಯಲ್ಲ, ಅದ್ರಲ್ಲಿ ನಿನಕ್ ನೋಡು, ಎಲ್ಲ ಕಾಣಿಸುತ್ತೆ. ನೀನ್ ನಿಜವಾಗ್ಲೂ ನಾಚಿಕೆನೇ ಇಲ್ಲಪ್ಪ. ಏನೇನೋ ಹಳಿಯ ಸನ ಬಡಿಯ, ನನಗ್ ನಾಚಿಕೆ ಇಲ್ವಾ? ಹಳೆದೆಲ್ಲ ನೆನೆಸ್ಕೋ. ಶೋಭನದ ದಿನ ಏನೇನ್ ಮಾಡ್ದೆ ಜ್ಞಾಪಕ ಇದೆಯಾ? ನೀನ್ ತಾನೇ ನಾಚ್ಕೊಂಡು ನಮಸ್ಕಾರ ಭಕ್ತವತ್ಸಲ ರಾಜರಿಗೆ. ನಮಸ್ಕಾರ ಪಂಡಿತ್ರೆ, ಚೆನ್ನಾಗಿದ್ದೀರಾ?